ದತ್ತಾತ್ರೇಯರ ಪಾದುಕೆ ಇರುವಂತಹ ದತ್ತಾತ್ರೇಯ ಪೀಠ ಆತ್ರಿ ಮಹರ್ಷಿಗಳಿದ್ದ ಪುಣ್ಯಭೂಮಿ ತಪೋಭೂಮಿಯಾಗಿದ್ದು ಇದು ಸನಾತನ ಧರ್ಮದ ಸ್ವತ್ತು. ಯಾವ ಬಾಬನಿಗೂ ಸೇರಿದ್ದಲ್ಲ ಅಂತ ರಾಷ್ಟ್ರ ರಕ್ಷಣಾ ಪಡೆಯ ರಾಜ್ಯಾಧ್ಯಕ್ಷ ಪುನೀತ್ ಕೆರಳ್ಳಿ ಹೇಳಿದರು. ಅವರಿಂದು ಹಾಸನ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಮತ್ತು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿ ಹಾಸನ ಇದರ ಸಂಯುಕ್ತ ಆಶ್ರಯದಲ್ಲಿ ದಿವ್ಯ ಚೈತನ್ಯ ಶ್ರೀ ದತ್ತಾತ್ರೇಯ ಸನ್ನಿಧಿಯಲ್ಲಿ ದತ್ತ ಜಯಂತಿಯ ಪ್ರಯುಕ್ತ ಹಮ್ಮಿಕೊಂಡಿದ್ದ ಶ್ರೀ ದತ್ತಾತ್ರೇಯ ಮೂಲಮಂತ್ರ ಹೋಮ ಹಾಗೂ ಗುರು ಚರಿತ್ರ ಪಾರಾಯಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದತ್ತಮಾಲೆ ಧರಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಈ ಭೂಮಂಡಲವನ್ನ ಹೇಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕಾಪಾಡ್ತಿದ್ದಾರೆ, ಅದೇ ರೀತಿಯಾಗಿ ಈ ದೇಹದಲ್ಲಿನ ಸೃಷ್ಟಿ ಸ್ಥಿತಿ ಲಯವನ್ನ ಹೇಗೆ ಕಾಪಾಡಬೇಕು ಅಂತ ಮಾರ್ಗದರ್ಶನವನ್ನ ನಮ್ಮ ಸನಾತನ ಧರ್ಮದಲ್ಲಿ ದತ್ತಾತ್ರೇಯರು ತಿಳಿಸಿಕೊಟ್ಟಿದ್ದಾರೆ. ಸನಾತನ ಧರ್ಮಕ್ಕೆ ಸೇರಿದ ಈ ಪೀಠ ಹಿಂದೂಗಳ ಸ್ವತ್ತು ಎಂದು ಸುಮಾರು ವರ್ಷಗಳ ಕಾಲ ಹೋರಾಟ ಮಾಡಿಕೊಂಡು ಬಂದ ನಂತರ 2020ರಲ್ಲಿ ದತ್ತಾತ್ರೇಯ ಪೀಠದಲ್ಲಿ ತ್ರಿಕಾಲ ಪೂಜೆಯನ್ನ ಮಾಡುವುದಕ್ಕೆ ನ್ಯಾಯಾಲಯದಿಂದ ಅವಕಾಶ ಸಿಕ್ಕಿತು. ಅಂದಿನಿಂದ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ವತಿಯಿಂದ ದತ್ತಪೀಠದ ಮುಕ್ತಿಗಾಗಿ ದತ್ತಮಾಲೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ದತ್ತಮಾಲೆಯನ್ನ ಧರಿಸಿ ಪೀಠಕ್ಕೆ ತೆರಳಿ ತ್ರಿಕಾಲ ಪೂಜೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಅದರಂತೆ ಈ ವರ್ಷ ನಾವಿಂದು ಹಾಸನದ ಶ್ರೀ ದತ್ತಾತ್ರೇಯ ಸನ್ನಿಧಿಯಲ್ಲಿ ದತ್ತಮಾಲೆಯನ್ನ ಧರಿಸಿ ಯಾತ್ರೆಯನ್ನ ಕೈಗೊಂಡಿದ್ದೇವೆ ಅಂದರು. ಶ್ರೀ ಗುರು ದತ್ತಾತ್ರೇಯರು ನಮಗೆ ಏನು ಇಡೀ ಭೂಮಂಡಲವನ್ನು ಸೃಷ್ಟಿ ಸ್ಥಿತಿ ಮತ್ತು ಲಯದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಕಾಪಾಡ್ತಿದ್ದಾರೆ, ಹಾಗೆ ಇಡೀ ನಮ್ಮ ದೇಹದ ಸೃಷ್ಟಿ ಸ್ಥಿತಿ ಲಯವನ್ನು ಕಾಪಾಡೋದು, ನಮಗೆ ಬೇಕಾಗಿರತಕ್ಕಂಥ ಮಾರ್ಗದರ್ಶನವನ್ನು ನೀಡೋದು ಸನಾತನದ ಪರಂಪರೆಯಲ್ಲಿ ಶ್ರೀ ಗುರುದತ್ತರು. ಅದು ಒಂದು ದತ್ತಮಾಲಾ ಅಭಿಯಾನ ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ವತಿಯಿಂದ ನಮ್ಮ ದತ್ತಾತ್ರೇಯ ಪೀಠರ ಪಾದುಕೆ ಏನಿದೆ ಅಲ್ಲಿಗೆ ನಾವು ಆ ಪೀಠವನ್ನು ನಮಗೆ ಬಿಟ್ಕೊಡ್ಬೇಕು ಅಂತೇಳಿ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡಿ ಸುದೀರ್ಘವಾಗಿ 4 ದಶಕಗಳಿಂದ ಈ ಹೋರಾಟ ನಡೆಕೊಂಡು ಬಂದಿದೆ. 2020ರ ಸಮಯದಲ್ಲಿ ನಮಗೆ ಅದರಲ್ಲಿ ತ್ರಿಕಾಲ ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ನ್ಯಾಯಾಲಯದಿಂದ ಸಿಕ್ತು. ಭಾಳ ಸಂತೋಷದ ವಿಚಾರ. ಈಗ ಅಲ್ಲಿದ್ದ ಆ ದತ್ತಪೀಠದಲ್ಲಿ ತ್ರಿಕಾಲ ಪೂಜೆ ಆಗ್ತಾಯಿದೆ. ಈ ದತ್ತ ಜಯಂತಿಯ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ವತಿಯಿಂದ ದತ್ತಮಾಲೆಯನ್ನು ಧರಿಸಿ ಆ ಪೀಠದ ಮುಕ್ತಿಗಾಗಿ ಅದು ದತ್ತಾತ್ರೇಯರಿಗೆ ಸಲ್ಲಬೇಕು. ದತ್ತಪೀಠ ಅದು ಅತ್ರಿ ಮಹರ್ಷಿಗಳಿದ್ದಂಥ ಪುಣ್ಯಭೂಮಿ ತಪೋಭೂಮಿ. ಮಲೆನಾಡು ಏನಿದೆ ಆ ತಪೋಭೂಮಿ ಅದು ದತ್ತಪೀಠವಾಗಿ ಉಳಿಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡಿ ನಾವು ಪ್ರತಿ ವರ್ಷ ಈ ದತ್ತಮಾಲಾ ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ಬಾರಿ ಕೂಡ ನಮ್ಮ ಪುಣ್ಯ ಏನಂತ ಅಂದರೆ ಹಾಸನ, ನಮ್ಮ ತವರು ಹಾಸನದಲ್ಲಿ ಈ ದತ್ತಾತ್ರೇಯರ ಪೀಠದಲ್ಲಿ ಬಂದು ಇಲ್ಲಿಂದ ನಾವು ಈ ಯಾತ್ರೆಯನ್ನು ಹೊರಡ್ತಾ ಇರೋದು ಬಹಳ ಸಂತೋಷ. ಒಂದು 25ರಿಂದ 30 ಜನರು ಈ ದತ್ತಪೀಠದಿಂದ ಇವತ್ತು ಇಲ್ಲಿ ನಾವು ದತ್ತಾತ್ರೇಯರ ಆಶೀರ್ವಾದವನ್ನು ತಗೊಂಡು ಆ ದತ್ತಪೀಠಕ್ಕೆ ಹೋಗ್ತಾ ಇದ್ದೀವಿ. ದತ್ತಾಪೀಠ ಆದಷ್ಟು ಬೇಗ ಮುಕ್ತಿಯಾಗಲಿ. ಅದು ದತ್ತಪೀಠವಾಗಿರಲಿ, ಅದು ಯಾವುದೇ ಬುಡನ್ನನಗಿರಿ ಅಲ್ಲ, ಅದು ದತ್ತಾತ್ರೇಯರು ನೆಲೆಸಿರ್ತಕ್ಕಂಥ ಸನಾತನವಾದ ದತ್ತಾತ್ರೇಯ ಪೀಠ. ಆ ಪೀಠ ನಮ್ಮದು, ಹಿಂದೂಗಳದ್ದು ಪೀಠ. ಸರ್ಕಾರ ಕೂಡಲೇ ಜಾಗೃತಿ ವಹಿಸಬೇಕು. ಈಗಾಗಲೇ ನಾವು ಲಕ್ಷಾಂತರ ಸಂಖ್ಯೆಯಲ್ಲಿ ದತ್ತಪೀಠ ಚಲೋ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಉಗ್ರ ಸ್ವರೂಪವನ್ನು ತೆಗೆದುಕೊಳ್ಳೋದಕ್ಕೆ ಮುಂಚೆ ಹಿಂದೂಗಳ ದತ್ತಪೀಠವನ್ನು ಹಿಂದೂಗಳ ಪಾಲಿಗೆ ಮುಕ್ತಿಯಾಗಿ ಅದನ್ನು ಬಿಟ್ಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಈ ವೇಳೆ ರಾಷ್ಟ್ರ ರಕ್ಷಣಾ ಪಡೆ, ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಸದಸ್ಯರು, ಭಕ್ತ ವೃಂದದವರು ಹಾಜರಿದ್ದರು. ಹಾಸನದ ಜನತೆ ಹಾಗೂ ವೀಕ್ಷಕರಿಗೆ ಸಂತಸ IVF ಸಂಸ್ಥೆಯ ಕಡೆಯಿಂದ ನಮಸ್ಕಾರಗಳು. ಸಂತಸ IVF ಸಂಸ್ಥೆಯು ಕಳೆದ 15-16 ವರ್ಷದಿಂದ ಕರ್ನಾಟಕದ ಜನತೆಗೆ ವಿಶ್ವಮಟ್ಟದ ಗುಣಮಟ್ಟದ ಸೌಲಭ್ಯ, ಆರೋಗ್ಯ ಸೌಲಭ್ಯವನ್ನು ಒದಗಿಸ್ತಾ ಇದೆ. ಏನೇನು ಸೌಲಭ್ಯ ಅಂದರೆ, ಒಂದು, ಮಕ್ಕಳಿಲ್ಲದ ದಂಪತಿಗಳಿಗೆ ಬೇಕಾಗುವಂಥ ಸಮಾಲೋಚನೆ, ನಿಖರವಾದ ಸ್ಕ್ಯಾನಿಂಗ್, IUI ಅಂದರೆ ಗರ್ಭಕೋಶದೊಳಗೆ ವೀರ್ಯಧಾರಣೆ, IVF, ಭ್ರೂಣ ಬಯಾಪ್ಸಿ, ಬ್ಲಾಸ್ಟೋಸಿಸ್ಟ್ ಕಲ್ಚರ್, PRP ಅನ್ನೋ ಟೆಕ್ನಾಲಜಿ, ಲೇಸರ್ ಟೆಕ್ನಿಕ್ ಮುಂತಾದ ಸೌಲಭ್ಯಗಳು, ಜೊತೆಗೆ ಗರ್ಭಕೋಶ ದರ್ಶಕ, ಉದರ ದರ್ಶಕಗಳಂಥ ಸರ್ಜರಿಗಳನ್ನು ಸಹ ಸಂತಸ IVF ಸಂಸ್ಥೆಯಲ್ಲಿ ಲಭ್ಯವಿದೆ. ಈ ಸಂಸ್ಥೆಯು ಸ್ಥಾಪಿತವಾಗಿ 16 ವರ್ಷ ಕಳೆದಿದೆ. ಈ 16ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು
ಏರ್ಪಡಿಸ್ತಾ ಇದ್ದೀವಿ. ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳ 17, 18 ಮಂಗಳವಾರ ಹಾಗೂ ಬುಧವಾರ ಸಂತಸ IVF ಸಂಸ್ಥೆಯಲ್ಲಿ ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರ ಇದೆ. ಶಿಬಿರದಲ್ಲಿ ನಾವು ಉಚಿತವಾಗಿ ದಂಪತಿಗಳಿಗೆ ಸಮಾಲೋಚನೆ, ಮಹಿಳೆಯರಿಗೆ TVS ಸ್ಕ್ಯಾನಿಂಗ್ ಮಾಡಿಕೊಡ್ತೀವಿ ಹಾಗೂ ಪುರುಷರ ವೀರ್ಯಾಣು ಪರೀಕ್ಷೆ ಕೂಡ ಉಚಿತವಾಗಿ ಇರುತ್ತೆ. ಈ ಶಿಬಿರದಲ್ಲಿ ನೋಂದಾಯಿಸಿಕೊಂಡು IVF ಬೇಕಾಗೋ ದಂಪತಿಗಳಿಗೆ ರಿಯಾಯಿತಿ ದರದಲ್ಲಿ ಕೂಡ IVFನ ಮಾಡಿಕೊಡಲಾಗುತ್ತದೆ. ಈ ಸೇವೆಯನ್ನು ಜನತೆ ಉಪಯೋಗಿಸ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ. ಸ್ಥಳ 2ನೇ ಮಹಡಿ, ಶ್ರೀ ವೆಂಕಟಾದ್ರಿ ಆರ್ಕೇಡ್, ರಿಲಯನ್ಸ್ ಸ್ಮಾರ್ಟ್ ಹತ್ತಿರ, 3ನೇ ಅಡ್ಡ ರಸ್ತೆ, KR ಪುರಂ, ಹಾಸನ 573201. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620099969.